IPL ಮತ್ತೆ ಆರಂಭ. ಕ್ರಿಕೆಟ್ ಪ್ರಿಯರಿಗೆ ಒಂದು ಸಿಹಿ ಸುದ್ದಿಯಾಗಿದೆ. ಹೌದು, ಇಂಡಿಯಾ ವರ್ಸಸ್ ಪಾಕಿಸ್ತಾನ ಯುದ್ಧ ಈಗ ಮುಕ್ತಾಯವಾಗಿದೆ. ಸೊ ಯುದ್ಧದ ಪರಿಣಾಮ IPL ನ ಉಳಿದ ಪಂದ್ಯಗಳನ್ನ ರದ್ದು ಮಾಡಲಾಗಿತ್ತು. ಸೊ 1 ವಾರಗಳ ಕಾಲ ಮುಂದಕ್ಕೆ ಹಾಕಲಾಗಿತ್ತು. ಆದರೆ ಇವತ್ತು ಭಾರತ ಮತ್ತು ಪಾಕಿಸ್ತಾನ ಎರಡೂ ಕೂಡ ಕದಮ ವಿರಾಮಕ್ಕೆ ಒಪ್ಪಿಗೆ ನೀಡಿರುವುದರಿಂದ ಉಳಿದ 16 ಪಂದ್ಯಗಳನ್ನ IPL ನ ಉಳಿದ 16 ಪಂದ್ಯಗಳನ್ನ ಮತ್ತೆ ಆಡಿಸಲು BCCI ತೀರ್ಮಾನಿಸಿದೆ. ಇಂಡಿಯಾ ಹಾಗೂ ಪಾಕಿಸ್ತಾನ ನಡುವೆ ಯುದ್ಧ ಆಗ್ತಿತ್ತು. ಡೆಲ್ಲಿ ಮತ್ತು ಪಂಜಾಬ್ ನಡುವೆ ಪಂದ್ಯ ನಡೀಬೇಕಾದ್ರೆ ಪಂಜಾಬ್ನ ಗಡಿಯಲ್ಲಿ ಬಾಂಬ್ ಸ್ಫೋಟವಾದ ಕಾರಣ ರಾತ್ರೋರಾತ್ರಿ ಪಂದ್ಯವನ್ನ ರದ್ದುಗೊಳಿಸಿ ಅಲ್ಲಿರುವಂತಹ ಎಲ್ಲಾ ಜನರನ್ನು ಕೂಡ ಸುರಕ್ಷತೆಯಿಂದ ಮನೆಗೆ ಕಳಿಸಲಾಗಿತ್ತು. ಜೊತೆಗೆ ಇಂಟರ್ನ್ಯಾಷನಲ್ ಇಂದ ಬಂದಿರುವಂತಹ ಆಟಗಾರರ ಸುರಕ್ಷತೆಯ ದೃಷ್ಟಿಯಿಂದ ಎಲ್ಲರೂ ಕೂಡ ಒಂದು ದೊಡ್ಡ ಟ್ರೈನ್ ಅನ್ನ ಮಾಡಿ ಅವರಿಗೆ ಒಂದು ಸೂಕ್ತ ಸ್ಥಳ ಡೆಲ್ಲಿಗೆ ಸ್ಥಳಾಂತರಿಸಲಾಗಿತ್ತು. ಅದರ ಜೊತೆಗೆ ಎಲ್ಲರಿಗೂ ಕೂಡ ಅವರವರ ದೇಶಕ್ಕೆ ವಾಪಸ್ ಹೋಗಲು ಕೂಡ ತಾಕೀತು ಮಾಡಲಾಗಿತ್ತು. ಆದರೆ ಈಗ ವಿದೇಶಿ ಆಟಗಾರರನ್ನು ಇದೇ ದೇಶದಲ್ಲಿ ಉಳಿಸಿಕೊಳ್ಳುವಂತಹ ತಯಾರಿ ನಡೆಯಲಾಗಿದೆ. ಯಾಕಂತ ಹೇಳಿದ್ರೆ BCCI ಇನ್ನೇನು 2-3 ದಿನಗಳಲ್ಲಿ IPL ನ ಮರು ನಿಗದಿ ಮಾಡಲಾಗಿದೆ. ಉಳಿದ 16 ಪಂದ್ಯಗಳನ್ನ ಆಡಿಸಲಿಕ್ಕೆ BCCI ತೀರ್ಮಾನಿಸಿದೆ. ಜೊತೆಗೆ ಈ ಬಾರಿ RCB ಅತ್ಯುತ್ತಮ ಆಟ ಅನ್ನು ಆಡಿ ಟಾಪ್ ಅಲ್ಲಿ ಇರೋದ್ರಿಂದಾಗಿ ಈ ಬಾರಿ RCB ಕಪ್ ಗೆಲ್ಲುತ್ತೆ ಅನ್ನೋದು ಕೂಡ ಕನ್ನಡಿಗರ ಒಂದು ಅಭಿಲಾಷೆ ಆಗಿತ್ತು. ಅದರಂತೆ IPL ಮತ್ತೆ ಕ್ರಿಕೆಟ್ ಹಬ್ಬ ಶುರುವಾಗಿದೆ ಅಂತಾನೆ ಹೇಳಲಾಗ್ತಿದೆ. ಸೊ ಇದಕ್ಕೆ ಈಗ BCCI ಸೂಕ್ತ ಕಾರಣಗಳನ್ನು ನೀಡಿ ಸ್ಪಷ್ಟತೆಯನ್ನ ನೀಡಬೇಕು.